ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 67ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಕರಾಗ್ರೇಣ ಸ್ಪೃಷ್ಟಂ ತುಹಿನಗಿರಿಣಾ ವತ್ಸಲತಯಾ ಗಿರೀಶೇನೋದಸ್ತಂ ಮುಹುರಧರಪಾನಾಕುಲತಯಾ ಕರಗ್ರಾಹ್ಯಂ ಶಂಭಾರ್ಮುಖಮುಕುರವೃಂತಂ ಗಿರಿಸುತೆ ಕಥಂಕಾರಂ ರೂಮಸ್ತವ ಚುಬುಕಮೌಪಮ್ಯರಹಿತಂ. ಕರಾಗ್ರೇಣ ಸ್ಪೃಷ್ಟಂ ತುಹಿನಗಿರಿಣಾ ವತ್ಸಲತಯಾ ಗಿರೀಶೇನೋದಸ್ತಂ ಮುಹುರಧರ ಪಾನಾಕುಲತಯಾ ಕರಗ್ರಾಹ್ಯಂ ಶಂಭಾರ್ಮುಖಮುಕುರವೃಂತಂ ಗಿರಿಸುತೆ ಕಥಂಕಾರಂ ರೂಮಸ್ತವ ಚುಬುಕಮೌಪಮ್ಯರಹಿತಂ. ಕರಾಗ್ರೇಣ ಸ್ಪೃಷ್ಟಂ ತುಹಿನಗಿರಿಣಾ ವತ್ಸಲತಯಾ ಗಿರೀಶೇನೋದಸ್ತಂ ಮುಹುರಧರಪಾನಾಕುಲತಯಾ ಕರಗ್ರಾಹ್ಯಂ ಶಂಭಾರ್ಮುಖಮುಕುರವೃಂತಂ ಗಿರಿಸುತೆ ಕಥಂಕಾರಂ ರೂಮಸ್ತವ ಚುಬುಕ ಮೌಪಮ್ಯರಹಿತಂ. ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ಗಲ್ಲದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ದೇವಿಯ ಗಲ್ಲ, ಅದಕ್ಕೆ ಒಂದು ಉಪಮಾನವೇ ಇಲ್ಲ ಅಂತಕ್ಕಂಥದ್ದು ಇದರ ಅರ್ಥ. ಇಲ್ಲಿ ಪರಾಕ್ರಮ ಬಂದು ಸ್ತೋತ್ರ ಲಕ್ಷಣ. ಹಿಮವಂತನ ಪುತ್ರಿಯೇ, ಗಿರಿಸುತೆ ಹಿಮವಂತನ ಮಗಳೇ, ತುಹಿನಗಿರಿನ ತಂದೆಯಾಗಿರ್ತಕ್ಕಂತಹ ಹಿಮವಂತನಿಂದ ವತ್ಸಲತೆಯ ವಾತ್ಸಲ್ಯ ಭಾವದೊಡನೆ ಕರಾಗ್ರೇಣ ಕೈಗಳ ತುದಿಯಿಂದ ಸ್ಪೃಷ್ಟಂ ಸವರಲ್ಪಟ್ಟ ಗಿರೀಶೇನ ಶಿವನಿಂದ ಅಧರಪಾನಾಕುಲತೆಯ ಅಧರಪಾನದ ಆಸಕ್ತಿಯಿಂದ ಅತ್ಯಂತ ಪ್ರೀತಿಯಿಂದ ಚುಂಬಿಸಲು ಆಸಕ್ತಿಯಿಂದ ಮುಹುಹು ಉದಸ್ತಂ ಪದೇ ಪದೇ ಮೇಲೆತ್ತಲ್ಪಟ್ಟ ಶಂಭೋಕರಗ್ರಾಹ್ಯಂ ಶಿವನ ಕೈಯಿಂದ ಮೇಲೆತ್ತಿ ಹಿಡಿಯಲು ಯೋಗ್ಯವಾದ ಮುಖಮುಕುರವೃಂತಂ ನಿನ್ನ ಮುಖವೆಂಬ ಕನ್ನಡಿಗೆ ಹಿಡಿಯಾಗಿರ್ತಕ್ಕಂತಹ ತವ ಚುಬುಕಮೌಪಮ್ಯರಹಿತಂ ಹೋಲಿಕೆಯೇ ಇಲ್ಲದಿರ್ತಕ್ಕಂತಹ ನಿನ್ನ ಗಲ್ಲವನ್ನು ಕಥಂಕಾರಂ ಹೇಗೆ ತಾನೇ ಭ್ರೂಮಃ ವರ್ಣಿಸಬಲ್ಲೆವು. ನಿನ್ನ ಒಂದು ಗಲ್ಲವನ್ನು ವರ್ಣಿಸಲಿಕ್ಕೆ ಹೇಗೆ ಸಾಧ್ಯ? ಹೇ ಪಾರ್ವತಿ, ನಿನ್ನ ತಂದೆ ಗಿರಿರಾಜನು ವಾತ್ಸಲ್ಯದಿಂದ ಹಿಡಿದೆತ್ತಿರ್ತಕ್ಕಂತಹ ಪರಶಿವನು ಮತ್ತೆ ಮತ್ತೆ ನಿನ್ನ ಅಧರಪಾನ ಮಾಡೋ ಬಯಕೆಯಿಂದ ಹಿಡಿದೆತ್ತಿದ ಶಿವನು ಕೈ ಹಿಡಿಯಲು ಯೋಗ್ಯವಾದ ಮುಖವೆಂಬ ಕನ್ನಡಿಗೆ ಹಿಡಿಕೆಯಂತಿರುವ ಅಸದೃಶವಾದ ನಿನ್ನ ಗಲ್ಲವನ್ನು ನಾನು ಹೇಗೆ ಬಣ್ಣಿಸಲಿ? ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಭಗವತ್ಪಾದರು. ತಂದೆ ಮಗಳನ್ನು ಪ್ರೀತಿ ವಾತ್ಸಲ್ಯದಿಂದ ಗಲ್ಲವನ್ನು ಎತ್ತಿ ಮುದ್ದು ಮಾಡ್ತಾನೆ. ಗಂಡ ಅವಳನ್ನು ಪ್ರೀತಿಯಿಂದ ಅವಳನ್ನು ಮುದ್ದು ಮಾಡಲಿಕ್ಕೆ ಗಲ್ಲವನ್ನು ಎತ್ತಾನೆ. ಹಾಗೆ ಶಿವನೇ ಕೈ ಹಿಡಿಯೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ನಿನ್ನ ಕನ್ನಡಿಯಂಥ ಮುಖಕ್ಕೆ ಅದನ್ನು ಹೇಗೆ ಹಿಡಿಕೆ ಹಾಕಿದ್ದೆ? ಅದು ಅಂದರೆ ಆ ಕನ್ನಡಿಯನ್ನು ಹಿಡ್ಕೊಳ್ಳೋಂಥ ಹ್ಯಾಂಡ್ಲ್ ಥರ ನಿನ್ನ ಗಲ್ಲ, ಅದನ್ನು ಹೇಗೆ ನಾನು ಬಣ್ಣಿಸಲಿ, ವರ್ಣನೆ ಮಾಡಲಿ ಅಂತ ಈ ಒಂದು ಶ್ಲೋಕದ ಅರ್ಥ. ಶಂಕರಾಚಾರ್ಯರು ಆಂತರ್ಯದ ಸೌಂದರ್ಯವು ತನ್ಮೂಲಕ ಬಾಹ್ಯ ಸೌಂದರ್ಯವೂ ದೇವಿಯ ಕೃಪಾ ಪ್ರಸಾದವನ್ನು ಅವಲಂಬಿಸಿದೆ ಅಂತ ಹೇಳ್ತಾ ದೇವಿಗೆ
ಸೌಂದರ್ಯ ಲಹರಿಯ 67ನೇ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಒಂದು ಶ್ಲೋಕದಿಂದ ರಾಜವಶ್ಯತೆ, ಜನಾದರಣೆ, ದೇವಿಯ ಸಾಕ್ಷಾತ್ಕಾರಗಳುಂಟಾಗ್ತಕ್ಕಂಥದ್ದು, ನೀವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯವೆಲ್ಲ ಸಿದ್ಧಿಸುತ್ತೆ. ಯಾವ ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ. ಅಮ್ಮನವರು ಪ್ರಸನ್ನಳಾಗ್ತಾಳೆ ಈ ಒಂದು ಶ್ಲೋಕ ಹೇಳ್ಕೊಡೋದ್ರಿಂದ ಅಂತ ತಿಳಿದು ಬರ್ತಕ್ಕಂಥದ್ದು. ಇದಕ್ಕೆ ನಿಜವಾಗ್ಲೂ ಹೇಳಬೇಕಂದ್ರೆ ಇಲ್ಲಿ ಆಚಾರ್ಯರ ಶುದ್ಧವಾದ ಭಕ್ತಿ ಈ ಒಂದು ಶ್ಲೋಕದಲ್ಲಿ ಅಭಿವ್ಯಕ್ತವಾಗಿದೆ. ಶ್ರೀ ಜಗದಂಬಾರ್ಪಣಮಸ್ತು.